ನಮಸ್ಕಾರ ವೀಕ್ಷಕರೇ, ನಾವೆಲ್ಲರೂ ರಾಮಾಯಣದಲ್ಲಿ ಶ್ರೀರಾಮ, ಸೀತೆ ಮತ್ತು ಹನುಮಂತನ ಭಕ್ತಿಯ ಬಗ್ಗೆ ಕೇಳಿದ್ದೇವೆ. ಆದರೆ ರಾಮನ ಜೊತೆ 14 ವರ್ಷಗಳ ಕಾಲ ವನವಾಸಕ್ಕೆ ತೆರಳಿದ ಲಕ್ಷ್ಮಣನ ತ್ಯಾಗದ ಬಗ್ಗೆ ಗೊತ್ತಿಲ್ಲ. ಅದರಲ್ಲಿಯೂ ಲಕ್ಷ್ಮಣನ ಪತ್ನಿಯಾದ ಊರ್ಮಿಳೆ ಅನುಭವಿಸಿದ ತ್ಯಾಗ ರಾಮಾಯಣದ ಒಂದು ಅದ್ಭುತ ಮತ್ತು ಅಪರೂಪದ ಕಥೆಯಾಗಿದೆ. ಬನ್ನಿ ಹಾಕಿದ್ರೆ ಊರ್ಮಿಳೆಯ ತ್ಯಾಗ ಎಂಥದ್ದು ತಿಳಿಯೋಣ. ಮೊದಲಿಗೆ ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣ ವನವಾಸಕ್ಕೆ ಹೊರಡುವಾಗ ಲಕ್ಷ್ಮಣನ ಪತ್ನಿ ಊರ್ಮಿಳೆಯು ಕೂಡ ಅವರ ಜೊತೆ ಬರಲು ಬಯಸುತ್ತಾಳೆ. ಆದರೆ ಅಣ್ಣ ಮತ್ತು ಸೀತಾಮಾತೆಯ ಸೇವೆಗೆ ಯಾವುದೇ ಅಡೆತಡೆಯಾಗಬಾರದು ಎಂದು ಲಕ್ಷ್ಮಣನು ಊರ್ಮಿಳೆಯನ್ನು ಅಯೋಧ್ಯೆಯಲ್ಲಿ ಇರಲು ವಿನಂತಿಸಿಕೊಳ್ಳುತ್ತಾನೆ. ಹಾಗೆ ವನವಾಸದ ಮೊದಲ ದಿನ ಶ್ರೀರಾಮ, ಸೀತೆ ಮಲಗಿದ್ದಾಗ ಲಕ್ಷ್ಮಣನು ನಿದ್ರಾದೇವಿಯ ಆರಾಧನೆಯನ್ನು ಮಾಡುತ್ತಾನೆ. ನಿದ್ರಾದೇವಿಯು ಲಕ್ಷ್ಮಣನ ಮುಂದೆ ಪ್ರತ್ಯಕ್ಷರಾದಾಗ ಲಕ್ಷ್ಮಣನು ಒಂದು ವಿಚಿತ್ರ ವರವನ್ನು ಕೇಳುತ್ತಾನೆ. ತಾಯಿ, ನನ್ನ ಅಣ್ಣ ಮತ್ತು ಸೀತಾಮಾತೆ ಅರಣ್ಯದಲ್ಲಿ ಕಷ್ಟದಲ್ಲಿದ್ದಾರೆ. ಅವರ ರಕ್ಷಣೆಗೆ ನಾನು ಹಗಲಿರುಳು ಸಹ ಎಚ್ಚರವಾಗಿರಬೇಕು. ಆದ್ದರಿಂದ ಈ 14 ವರ್ಷಗಳ ಕಾಲ ನನಗೆ ನಿದ್ರೆ ಬರದಂತೆ ಅನುಗ್ರಹಿಸು ಎಂದು ಬೇಡಿಕೊಳ್ಳುತ್ತಾನೆ. ಲಕ್ಷ್ಮಣನ ಈ ಅಪಾರವಾದ ಕರ್ತವ್ಯ ನಿಷ್ಠೆಗೆ ಮೆಚ್ಚಿದ ನಿದ್ರಾದೇವಿಯು ವರವನ್ನು ನೀಡುತ್ತಾಳೆ. ಆದರೆ ಪ್ರಕೃತಿಯ ನಿಯಮದ ಪ್ರಕಾರ ಲಕ್ಷ್ಮಣನಿಗೆ ಬರಬೇಕಾದ ನಿದ್ರೆಯನ್ನು ಯಾರಾದರೂ ಹಂಚಿಕೊಳ್ಳಬೇಕು. ಆಗ ಲಕ್ಷ್ಮಣನು ತನ್ನ ಪತ್ನಿಯಾದ ಊರ್ಮಿಳೆಯ ಬಳಿ ಹೋಗಿ ಈ ವಿಷಯವನ್ನು ತಿಳಿಸುತ್ತಾನೆ. ಆಗ ಊರ್ಮಿಳೆಯು ತನ್ನ ಪತಿಯ ಕರ್ತವ್ಯಕ್ಕೆ ಅಡ್ಡಿಯಾಗಬಾರದು ಎಂದು ಊರ್ಮಿಳೆಯು ನಿದ್ರಾದೇವಿಗೆ ಪ್ರಾರ್ಥಿಸಿ 14 ವರ್ಷಗಳ ಕಾಲ ಲಕ್ಷ್ಮಣನ ನಿದ್ರೆಯನ್ನು ತಾನೇ ಸ್ವೀಕರಿಸುತ್ತಾಳೆ. ಹೀಗಾಗಿ ಇಡೀ 14 ವರ್ಷಗಳ ಕಾಲ ಊರ್ಮಿಳೆಯು ಗಾಢ ನಿದ್ರೆಯಲ್ಲೇ ಇರುತ್ತಾಳೆ. ಈ ಸಮಯದಲ್ಲಿ ಲಂಕಾ ಯುದ್ಧದಲ್ಲಿ ಮೇಘನಾದನ ಬಾಣನಿಂದ ಲಕ್ಷ್ಮಣ ಮೂರ್ಛೆ ಹೋಗುತ್ತಾನೆ. ಆಗ ಲಕ್ಷ್ಮಣನನ್ನು ಎಬ್ಬಿಸಲು ಸಾಧ್ಯವಾಗುವುದಿಲ್ಲ. ಆಗ ಲಕ್ಷ್ಮಣನ ಪತಿ ಊರ್ಮಿಳೆ ನಿಜವಾಗಿಯೂ ಪತಿವ್ರತೆಯಾಗಿದ್ದರೆ ಅವಳ ತ್ಯಾಗದಿಂದ ಲಕ್ಷ್ಮಣನು ಎಚ್ಚರಗೊಳ್ಳಲಿ ಎಂದು ಹೇಳಲಾಗುತ್ತದೆ. ಆಗ ಅದೇ ಸಮಯದಲ್ಲಿ ಲಕ್ಷ್ಮಣ ಕಣ್ಣು ತೆರೆಯುತ್ತಾನೆ. ಯಾಕಂದರೆ ಲಕ್ಷ್ಮಣನ ಪತಿ ಊರ್ಮಿಳೆಯು ನಿಜವಾಗಿಯೂ ಅಂತ ಒಂದು ತ್ಯಾಗ ಮಾಡಿರುತ್ತಾಳೆ. ಗೆಳೆಯರೆ, ಊರ್ಮಿಳೆಯ ಈ ಮೌನ ತ್ಯಾಗವೇ ರಾಮಾಯಣದ ಅತಿ ದೊಡ್ಡ ಶಕ್ತಿಯಾಗಿದೆ. ವೀಕ್ಷಕರೇ, ಲಕ್ಷ್ಮಣನಷ್ಟೇ ಅಲ್ಲದೆ ಊರ್ಮಿಳೆಯಂತಹ ಮಹಾನ್ ಪತ್ನಿಯು ಸಹ ರಾಮಾಯಣದಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಿ ರಾಮಾಯಣದ ಯುದ್ಧವನ್ನು ಗೆಲ್ಲುವುದಕ್ಕೆ, ಅಧರ್ಮದ ವಿರುದ್ಧ ಧರ್ಮ ಗೆಲ್ಲುವುದಕ್ಕೆ ಇದು ಸಹ ಒಂದು ಚಿಕ್ಕ ಕೊಡುಗೆಯಾಗುತ್ತೆ ಎಂದು ಹೇಳಲಾಗುತ್ತದೆ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ಚಿಕ್ಕ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಇದಕ್ಕೆ ಒಂದು ಲೈಕ್ ಮಾಡಿ ಹಾಗೂ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದ.